ಹೊನ್ನಗೇಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ವಂದೇ ಭಾರತ ರೈಲು ಆರಂಭಿಸಲು ವಿವಿಧ ರೈಲ್ವೆ ಸೌಲಭ್ಯಗಳು ಕಲ್ಪಿಸಲು ನಿರಂತರ ಪ್ರಯತ್ನ. ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ವಿಜಯಪುರ ಜನರಿಗೆ ಅನುಕೂಲವಾಗಲು ವಂದೇ ಭಾರತ್ ಸ್ಲೀಪರ್ ಕೋಚ್ ರೈಲು ಸೇವೆಯನ್ನು ವಿಜಯಪುರದಲ್ಲಿ ಆರಂಭಿಸಲು ನಿಟ್ಟಿನಲ್ಲಿ ಕೇಂದ್ರ ರೈಲ್ವೆ ಇಲಾಖೆಗೆ ಮನವಿ ಮಾಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಬಿ ಪಾಟೀಲ್ ಹೇಳಿದರು. ವಿಜಯಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿದ ವೇಳೆ ವಿಜಯಪುರ ಜಿಲ್ಲೆಯ ರೈಲ್ವೆ ಸೌಲಭ್ಯಗಳ ಕುರಿತು ಹೆಚ್ಚು ಒತ್ತು ನೀಡಿದ ಸಚಿವ ಎಂಬಿ ಪಾಟೀಲ್, ವಿಜಯಪುರ ಮತ್ತು ರಾಜಧಾನಿ ಬೆಂಗಳೂರು ನಡುವಿನ ರೈಲು ಪ್ರಯಾಣದ ಅವಧಿಯನ್ನು ಈಗ ಇರುವ 15 ರಿಂದ 16 ಗಂಟೆಗಳಿಂದ 10 ಗಂಟೆಗಳಿಗೆ ಇಳಿಸಲು ನಾನು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದೇನೆ. ಈ ಸಂಬಂಧವಾಗಿ ನಾನು ನೈಋತ್ಯ ರೈಲ್ವೆ ಇಲಾಖೆ ಅಧಿಕಾರಿಗಳ ಜೊತೆಗೆ ನಿರಂತರ ಮಾತುಕತೆ ನಡೆದಿದೆ ಎಂದು ವಿವರಿಸಿದರು. ರಾಜಧಾನಿಯು ಮತ್ತಷ್ಟು ಹತ್ತಿರವಾಗಲಿದೆ ಎಂಬ ವಿಷಯವನ್ನು ಸಚಿವರು ಉಲ್ಲೇಖಿಸಿದರು. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಗೇಡ ನ್ಯೂಸ್. ಎಲ್ಲರಿಗೂ ಧನ್ಯವಾದಗಳು. ನಾವು ಹೆಣ್ಣು ಮಕ್ಕಳು ತೊಟ್ಟಿಲು ತೂಗೋದಕ್ಕೂ ಸೈ, ನಾಡನ್ನ ಆಳೋದಕ್ಕೂ ಸೈ ಅಂತ ಹೇಳಿ IPS ಮಾಡೋದ್ರ ಮೂಲಕ ಪಥ ಸಂಚಲನವನ್ನ ಮುನ್ನಡೆಸ್ತಾ ಇದ್ದಾರೆ. ನಮ್ಮ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನ ಮಾಡ್ತೇನೆ, ಒಂದು ಜೋರಾದ ಚಪ್ಪಾಳೆಗಳ ಮೂಲಕ ಪಥ ಸಂಚಲನವನ್ನ ಸ್ವಾಗತಿಸೋಣ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವ ವಂದನೆ. ಇದೀಗ ಮೊದಲ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ವಿಜಯಪುರ ಶ್ರೀ ಗಣೇಶ್ ಕಲ್ಯಾಣಿಯವರ ಉಸ್ತುವಾರಿಯಲ್ಲಿ. ಎರಡನೇದಾಗಿ ಆರ್ಯಾದಿ ಪೊಲೀಸ್ ಪಡೆ ವಿಜಯಪುರ ಶ್ರೀ ಪ್ರಸಾದ್ ಜುಮ್ಮಾ IIT ಘಟಕದ ವತಿಯಿಂದ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ನೇಣಿ ಮೋತಿಭಾಯಿ ಸಾರ್ವಜನಿಕ ಅವರು ಶಿವಾನಂದ ಶಿರೂರು ಸೇವಾಧೀಶರ ಗೃಹ ಸಂಸ್ಥೆಗಳ ಮಾರ್ಗದರ್ಶನದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ವಿಜಯಪುರದ ಹೆಮ್ಮೆ ವಿಜಯಪುರದ ಪ್ರಶಾಂತ್ ಕುಮಾರ್ ಅವರ ಒಂದು ಪ್ಲಾಟೂನ್ ಕಮಾಂಡರ್ ವೃತ್ತದಲ್ಲಿ ಮಾನ್ಯರಿಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೀನಿಯರ್ ಡಿವಿಷನ್ ವಿಜಯಪುರ ನಾಗೇಂದ್ರವರ ತಂಡ ಹವಾಲ್ದಾರ್ ಶಂಕರ್ ಪಾಟೀಲ್ ಮಕ್ಕಳು, ಕುಮಾರಿ ಆದಿತಾ ಅವರ ತಂಡ ಶ್ರೀಮತಿ ಅವರ ಮಾರ್ಗದರ್ಶನದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಶಾಂತಿ ಸಚಿವರಾಗಿ ಈ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರಿಗೆ ಗೌರವ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಗ್ಯಾಲಕ್ಸಿ ಶಾಲೆ ವಿಜಯಪುರ ಕುಮಾರ್ ಆದರ್ಶ್ ಕೋರಿಶೆಟ್ಟಿ ಅವರ ತಂಡ ಶ್ರೀ HG ಬಡಗೇರ್ ಹಾಗೂ ಶ್ರೀ IG ಕೊಟ್ನಾಳ್ ಅವರ ಮಾರ್ಗದರ್ಶನದಲ್ಲಿ ಹಾಗೆಯೇ HPS ಸಲ್ಲಿಸ್ತಾರೆ. ಹಾಗೆ ಮುಖ್ಯವಾಗಿ ನಮಗೆ ಅನುಕಂಪ ಬೇಡ, ಅವಕಾಶ ಕೊಡಿ. ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಹೇಳಿ ಮಕ್ಕಳು NCC ಸೀನಿಯರ್ ಡಿವಿಷನ್ ವಿಜಯಪುರ ನಾಗರಾಜ್ ನಾಗೇರಿ ಅವರ ನಿರ್ದೇಶನದಲ್ಲಿ BID ಬಾಲಕಿಯರ ಪ್ರೌಢಶಾಲೆ ವಿಜಯಪುರ ಕುಮಾರ್ ಈರಮ್ಮ ಗೌಡಿ, HPS 12 ದರ್ಗಾ ಶಾಲೆ ಭಾರತ ಸೇವಾದಳ ಅರ್ಪಿತಾ ಅವಳಿ, ಶಾಂತಿ ನಿಕೇತನ CBSE ಇಂಟರ್ನ್ಯಾಷನಲ್ ಶಾಲೆಯ ಕುಮಾರಿ ನೇಹಾ ಕಲ್ಯಾಣಿ ಅವರ ಪ್ಲಾಟೂನ್ ಕಮಾಂಡರ್ ಋತುದಲ್ಲಿ ಮಹಾತ್ಮ ಗಾಂಧಿ ಪ್ರೌಢಶಾಲೆ ವಿಜಯಪುರ ಭಾರತ ಸೇವಾದಳ ಕುಮಾರ್ ಅಥರ್ವ ಕೋಳ್ ಅವರ ಒಂದು ಪ್ಲಾಟೂನ್ ಕಮಾಂಡರ್ ಅವರ ನಿರ್ದೇಶನದಲ್ಲಿ ಸರ್ಕಾರಿ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ತೋರ್ವಿ ಕುಮಾರಿ ಸಂಜನಾ ಗೋವಿ,
ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ವಿಜಯ ಪಾಟೀಲ್ ಸರ್ ಅವರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ತಾನೇ ಪಥಸಂಚಲನ ವೀಕ್ಷಣೆಯನ್ನ ಮಾಡಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಇದೀಗ ಪಥ ಸಂಚಲನವನ್ನು ಪ್ರಾರಂಭಿಸಲು ಅನುಮತಿಯನ್ನ ಕೋರಿದ್ದಾರೆ ಕುಮಾರಿ ಇಶಿತಾ. ದಿನೋತ್ಸವದ ಶುಭಾಶಯಗಳನ್ನ ಕೊಡ್ತಾನೆ. ಕಾಯಕವೇ ಕೈಲಾಸ ಎಂದು ಜಗತ್ತಿಗೆ ಸಾರಿದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಅಣ್ಣ ಬಸವಣ್ಣನವರಿಗೆ ಶತಮಾನದ ಸಂತಾರ ನಡೆದಾಡುವ ದೇವರು ಜ್ಞಾನದ ಶ್ರಮದ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಭಕ್ತಿಯ ನಮನವನ್ನು ಸಲ್ಲಿಸುತ್ತೇನೆ. ಬಸವನಾಡಿನ ಬಂಧುಗಳೇ, ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಎಂಬ ಆಸ್ಪದಗಳಿಂದ ಸರ್ವರಿಗೂ ಸಮಪಾಲು ಎಂದು ತತ್ವವನ್ನು ಎತ್ತಿ ಹಿಡಿದು ಭಾರತದ ಪ್ರಬುದ್ಧತೆಯ ಕಡೆ ಕೊಂಡೊಯ್ಯಲು ಪ್ರಯತ್ನಿಸಿದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 77ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಜಿಲ್ಲೆಯ ಸಮಸ್ತ ಗೌರವಾನ್ವಿತ ಹಿರಿಯ ನಾಯಕರಿಗೆ, ಸ್ವಾತಂತ್ರ್ಯ ಸೇನಾನಿಗಳಿಗೆ, ಇಂದಿನ ಶುಭ ಸಮಾರಂಭದ ಅಧ್ಯಕ್ಷತೆ ವಹಿಸುವ ಶಾಸಕರಿಗೆ, ಇಲ್ಲಿ ನೆರೆದಿರುವ ಎಲ್ಲ ಗಣ್ಯಮಾನ್ಯರಿಗೆ, ಮಹಿಳೆಯರಿಗೆ, ಮಾತೆಯರಿಗೆ, ಸಹೋದರ ಪರಂಪರೆಯನ್ನು ಮತ್ತು ಅಖಂಡತೆಯಲ್ಲಿ ತತ್ವವನ್ನು ನಂಬಿಕೆ ಇಟ್ಟುಕೊಂಡು ಜಾತ್ಯತೀತ ಭವ್ಯತೆಯನ್ನು ಮತ್ತು ಸಾರ್ವಭೌಮತೆಯಲ್ಲಿ ಸಂರಕ್ಷಿಸಿಕೊಂಡು ಜನಪರ ಆಡಳಿತ ನೀಡಿರುವ ನಮ್ಮ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಮರ್ಪಣಾ ನಾಯಕತ್ವದಲ್ಲಿ ನಮ್ಮ ಕರ್ನಾಟಕ ಸರ್ಕಾರವು ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಕಾಳಜಿಪೂರ್ವಕವಾದಂಥ ಪಾರದರ್ಶಕ ಆಡಳಿತ ನೀಡುತ್ತಾ ರಾಜ್ಯದ ಸರ್ವ ಜನರ ಸಮಗ್ರದೊಂದಿಗೆ ಶ್ರಮಿಸುತ್ತಿದೆ. ವಿಶೇಷವಾಗಿ ಸಂವಿಧಾನದ ಮಹತ್ವವನ್ನು ಕುರಿತು ಜಾಗೃತಿಯನ್ನ ಮೂಡಿಸಲು ಸರ್ಕಾರಿ ಕಚೇರಿಗಳಲ್ಲಿ ಸಂವಿಧಾನದ ಆತ್ಮವೆಂದ ಕರೆಯಲ್ಪಡುವ ಪೀಠಿಕೆಯನ್ನು ಅಳವಡಿಸಲಾಗಿರುತ್ತದೆ. ಪ್ರತಿನಿತ್ಯ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನ ಪೀಠಿಕೆಯನ್ನು ರೂಪಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಮತ್ತು ಸಂವಿಧಾನ ಸಮರ್ಪಣಾ ದಿನಾಚರಣೆಗಳನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುವುದರ ಮೂಲಕ ಸಂವಿಧಾನದ ಜಾಗೃತಿಯನ್ನು ಮೂಡುವುದರೊಂದಿಗೆ ನಮ್ಮ ಸರ್ಕಾರ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತದೆ ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ. ಕರ್ನಾಟಕ ಸರ್ಕಾರದ ನಮ್ಮ ಸರ್ಕಾರದ ಹೆಮ್ಮೆಯ ಪಂಚ ಗ್ಯಾರಂಟಿ ಯೋಜನೆಗಳನ್ನ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಗೊಳಿಸುವುದು ಶ್ಲಾಘನೀಯವಾಗಿದೆ. ನಾಡಿನ ಬಡವರ ಹಸಿವು ನೀಗಿಸುವ ಬಡವರ ಮತ್ತು ಜನಪರ ಸರ್ಕಾರವನ್ನು ಸುತ್ತಲು ಕೊಟ್ಟಿದ್ದು ಪಂಚ ಗ್ಯಾರಂಟಿ ಯೋಜನೆಗಳು ಒಂದಾದಂತಹ ಅನ್ನಭಾಗ್ಯ ಯೋಜನೆ. ಯೋಜನೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ 14,55,000 ಜನರು ಫಲಾನುಭವಿಗಳಿದ್ದು ಒಟ್ಟು ಇಲ್ಲಿಯವರೆಗೆ 457 ಕೋಟಿ ರು ಖರ್ಚಾಗಿರುತ್ತದೆ. ಮಹಿಳಾ ಸಬಲೀಕರಣ ಮತ್ತು ಸ್ವಾಭಿಮಾನದ ಹಕ್ಕುತ್ತಾದಂತಹ ಯೋಜನೆ ಕುಟುಂಬದ ಯಜಮಾನಿ ಮಹಿಳೆಗೆ ಮಾಯನೆ 2,000 ರೂಪಾಯಿಗಳಂತೆ ಡಿಬಿಟಿ ಮೂಲಕ ಪಾವತಿ ಮಾಡಲಾಗುತ್ತದೆ. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 5,03,000 ಫಲಾನುಭವಿಗಳಿದ್ದು ಇದುವರೆಗೆ 2,184 ಕೋಟಿ 34 ಲಕ್ಷ ರೂಪಾಯಿಗಳನ್ನು ಪಾವತಿಸಲಾಗಿದೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್
ಶ್ರೀನಿವಾಸ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವರಾಗಿದ್ದ ಮತ್ತು ಈಗಾಗಲೇ ಎರಡನೇ ತಂಡವನ್ನು ವೇದಿಕೆ ಮೇಲೆ ಗಣ್ಯಮಾನ್ಯರು ಸತ್ಕರಿಸ್ತಾ ಇದ್ದಾರೆ. ನಗರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಸಂಸದವರು ಸನ್ಮಾನಿಸ್ತಾ ಇದ್ದಾರೆ. ಮುಂದಿನ ಒಂದು ತಯಾರಿ ಪಾಯಸ್ ಚವಾಣ್, ಶ್ರವಣ್ ಅರ್ಕೇನಿ, ಹಾಜೇರಿ ಬಡಿಗೆ, ಕರಿಷ್ಮಾ ಪ್ರಕಾಶ್, ಸಂಗವ್ವ ಅನ್ಸೋದೆ, ಹರ್ಷಿತಾ ಭರತಶ್ರೀ ಶಾಸಕರು ವಿಧಾನಸಭೆ ವಿಜಯಪುರ ನಗರ ಮತಕ್ಷೇತ್ರ ಅಭಿನಂದಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ IAS ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ
ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯ್ಕೆ ಮಾಡಲಾಗಿದೆ. ಈ ತರಬೇತಿ ವಿಜಯಪುರ ಅಭಿಮಾನ ಅನಿಸುತ್ತದೆ. ಈ ಎಲ್ಲ ಕ್ರೀಡಾ ಸಾಧಕರಿಗೆ ಈಗ ಕ್ರೀಡಾ ಸಾಧಕರಿಗೆ ಅಭಿನಂದಿಸಲಾಗಿದೆ. ಶ್ರೀಮತಿ ಕಾಂತಾ ನಾಯಕ್ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಬೆಂಗಳೂರು. ಮುಂದಿನ ತಯಾರಿ ಪ್ರೀತಮ್ ಸೇವಿ, ಅವಿನಾಶ್ ಕಾಕೇರಿ, ಪ್ರತೀಕ್ ಸಿಂಗ್ಗೆ, ಮಾನವ್ ಪವಾರ್ ಹಾಗೂ ಆರತಿ ಸೋನ ಮುಂದಿನ ತಯಾರಿಯಲ್ಲಿರಬೇಕು. ಅತ್ಯಂತ ಕ್ರೀಡಾ ಸಹಕಾರಿಯಾಗಿರ್ತಕ್ಕಂಥ ಜಿಲ್ಲೆ ನಮ್ಮ ವಿಜಯಪುರ ಜಿಲ್ಲೆ. ಇವರಿಗೆ ಜಿಲ್ಲಾ ತರಬೇತುದಾರರು ಸದಾಶಿವ ಇಂಗ್ರಜರು. ಈ ಒಂದು ಅತ್ಯಂತ ಅಮೂಲ್ಯವಾದ ಉತ್ತರ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠರಾಗಿರ್ತಕ್ಕಂಥ ಶ್ರೀ ಎಲ್ಲ ಕ್ರೀಡಾಪಟುಗಳನ್ನು ಸತ್ಕರಿಸ್ತಾ ಇದ್ದಾರೆ. ಅವರಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಸಮೀಕರಣ ಮತ್ತು ಕ್ರೀಡಾ ಇಲಾಖೆಯ ರಾಷ್ಟ್ರಪತಿ ಮಾರ್ಕ್ಸ್ಗಳನ್ನು ಪಡೆದು ಜಿಲ್ಲೆಗೆ ವಿಶೇಷವಾದ ಕೀರ್ತಿಯನ್ನು ತಂದಿದ್ದಾರೆ. ಶಾಲಿ ಮಟ್ಟದವರು ಮತ್ತು ನಾಗರಿಕರ ವಸತಿಗಳು ವೇದಿಕೆಗೆ ಉಪಸ್ಥಿತರಿರುವುದನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಮಾನ್ಯ ಶ್ರೀ ಆನಂದ್ ಕೆ ಸಾಹೇಬರು, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೆ ಇದೀಗ ಪಥಸಂಚಲನ ಬಹುಮಾನದ ವಿಜೇತರು ಪ್ರಥಮ ಸ್ಥಾನ ಐಕ್ಯತೆಯ ಸಂದೇಶವನ್ನು ಸಾರುವ ಪಥಸಂಚಲನ ಕಾರ್ಯಕ್ರಮ. 3 ಶಾಲೆಯ ಈ ಒಂದು ಪಥಸಂಚಲನ ಕಾರ್ಯಗಳು ಅದ್ಭುತವಾಗಿ ಒಂದು ಸಂಭ್ರಮವನ್ನು ಗೌರವವನ್ನು ಹೆಚ್ಚಿಸತಕ್ಕಂಥ ಪಥಸಂಚಲನ ಕಾರ್ಯಗಳು. 1, 2ನೇದು ಆರ್ಯಾಬಿ ಬ್ಯಾಂಕ್ ತಂಡ, 3ನೇದು ಶ್ರೀಮತಿ ವಿಜಯಲಕ್ಷ್ಮಿ ಸರ್ವಪಲ್ಲಿ ಶಿಕ್ಷಣ ಶಾಲೆ. ಈ 5 ಶಾಲೆಗಳಿಗೆ ಇವತ್ತು ಗಂಗಲ್ ಹನುಮಂತರಾಯರಲ್ಲಿ ನಡೆಸತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನಿಸಲಾಗುವುದು. ಶಾಲೆಯಲ್ಲಿ ಮೇಯರ್ಸ್ ಕಪ್ 2026 ನಡೆಸಲಾಯಿತು. ಆಯ್ತೇನ್ರಿ? ಹಾ ರೈಟ್ ಸರ್. ಅಭಿನಂದನೆಗಳು. ಓಕೆ ಸರ್. ಮುಂದಿನದಾಗಿ ವಿಜಯಪುರ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಇಂದಿಗೆಲ್ಲ ಕಾರಣಗಳಾಗುತ್ತದೆ. ಸದರಿ ಕಾರ್ಯಕ್ರಮದ ಸಂಪೂರ್ಣ ವರದಿಯನ್ನ ಮತ್ತು ರಾಜಶೇಖರ ರಾಜೀವ್ ಬೆಳವಣಿಗೆ ಮಾತನಾಡಿದ ಸದರಿ ಕಾರ್ಯಕ್ರಮದ ಒಂದು ಸಂಪೂರ್ಣ ವರದಿಯನ್ನು ನಿಮಗೆ ಚಿತ್ರಿಸಲಿದ್ದಾರೆ. ನೋಡಿ ಓದಿ ಆನಂದಿಸಿ. ಹಾಗೆ ಮೇಯರ್ ಕ್ಲಬ್ 2024 ಪ್ರಥಮ ಸ್ಥಾನವನ್ನು ವಿಜಯಪುರ ಜಿಲ್ಲಾ ಪೊಲೀಸ್ ಎ ತಂಡ ಪಡೆದುಕೊಂಡಿದೆ. ಆಯ್ತು ಸರ್. ಕೊಗ್ಗೋಳ ತಳ್ರಿ.